ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಶಾಸ್ತ್ರಿಗಳೇ, ಅದರಲ್ಲಿ ಏನಿದ್ದತ್ತು ನೋಡಿ ಹೇಳಿ ಅಂದರೆ ಸುಮ್ಕೆ ಕೂತ್ಕೊಂಡ್ಬಿಟ್ರಲ್ಲ, ಅಂಥದ್ದು ಏನಿದ್ದತ್ತು ಅದರಲ್ಲಿ? ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೌಡ್ರೆ. ಯಾಕೆ ಶಾಸ್ತ್ರಿ, ಅದೇನು ಅಂತ ಹೇಳಿ, ಮುಚ್ಚುಮರೆ ಮಾಡೋದು ಬೇಡ. ಅಮ್ಮ, ಗೌಡ್ರ ಜಾತಕದಲ್ಲಿ ದೊಡ್ಡ ಕಂಟಕ ಇದೆ ಕಣಮ್ಮ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಹೌದು ಕಣಮ್ಮ, ಈ ಕಂಟಕದಿಂದ ರಾಜಕೀಯದಲ್ಲಿ ಅವರಿಗೆ ಚ್ಯುತಿ ಬರೋ ಸಾಧ್ಯತೆ ಇದೆ. ಏನು ಪರಿಹಾರ ಮಾಡಬೇಕು ಅಂತ ಹೊಸಿ ನೋಡಿ ಹೇಳಿ ಶಾಸ್ತ್ರಿಗಳೇ. ಈ ಅಪಾಯದಿಂದ ಪಾರಾಗೋದಕ್ಕೆ ಒಂದು ಪೂಜೆ ಮಾಡಿಸ್ಬೇಕು ಗೌಡ್ರೆ. ಮಂಡಲ ಬರೆದು ಹೋಮ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಈ ಪೂಜೆಯಿಂದ ನಿಮ್ಮ ಕಂಟಕ ಏನೋ ತಡಿಬಹುದು, ಆದರೆ ಮನೆ ಒಳಗಡೆ ಇರೋ ಶತ್ರುಗಳ ಬಗ್ಗೆ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಮುಂದಿನ ವಾರ ಹೇಗಿದ್ರು ನವರಾತ್ರಿ ಕಳೆದಿರುತ್ತೆ, ವಿದ್ಯಾಪನೆ ಪೂಜೆ ಪ್ರಾರಂಭ ಮಾಡಬೇಕು, ಬಹಳ ಪ್ರಶಸ್ತವಾಗಿರುತ್ತೆ. ಆ ಪೂಜೆ ಮಾಡಿಸೋದ್ರಿಂದ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ. ಶಾಸ್ತ್ರಿಗಳೇ, ಏನು ಮಾಡಬೇಕು ಅಂತ ಹೇಳ್ತೀರೋ ಅದನ್ನೆಲ್ಲ ಮಾಡ್ಬಿಡೋಣ ಬಿಡಿ. ಆಗಲಿ ಗೌಡ್ರೆ, ನಾನಿನ್ನು ಬರ್ತೀನಿ. ನಮಸ್ಕಾರ. ಅಪ್ಪಯ್ಯ, ಇದೇನಪ್ಪಯ್ಯ ಶಾಸ್ತ್ರಿಗಳು ಹಿಂಗನ್ಬಿಟ್ರು? ನೋಡಿ, ನಂಗೂ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಯಾಕಮ್ಮಿ ಬರ್ತೀವಿ? ರಾಜಕೀಯ ಅಂದಮೇಲೆ ಎಲ್ಲ ಕಡೆ ಇದ್ದಿದೆಯಾ. ನಮ್ಮ ಸುತ್ತಮುತ್ತನೇ ಇರೋ ಜನಗಳು ನಮ್ಮ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ನಮ್ಮನ್ನು ತುಳಿಯೋಕ್ಕೆ ಅಂತ ನೋಡ್ತಿರ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಆದರೂ ಜವರ, ನೀನು ಇನ್ಯಾಕೆ ಸ್ವಲ್ಪ ಹುಷಾರಾಗಿರ್ಬೇಕು ಕಣ್ಲ. ಆಯ್ತು ಬಿಡಬ. ರೀ, ಶಾಸ್ತ್ರಿಗಳು ಹೇಳಿದ್ರಲ್ಲ ಮನೇಲಿರೋ ಶತ್ರು ಅಂತ, ಅದು ಭಾವನಾ ಇರ್ಬೋದೇನ್ರಿ? ಓ, ಯಾಕವ ಹಿಂಗ್ ಬರೀ ಕೆಟ್ಟದ್ನ ಯೋಚನೆ ಮಾಡಿಯೇ? ಅಲ್ಲ ಕೊಲ ಪಾಪಿ ತಲೆ ಮೇಲೆ ಅಂದಾಗೆ ಎಲ್ಲನೂ ಹುಡುಗಿ ತಲೆ ಮೇಲೆ ಹಾಕ್ಬಿಡು. ಹೊಸಿ ಒಳ್ಳೇದು ಯೋಚನೆ ಮಾಡವ. ಒಳ್ಳೇದು ಕೆಟ್ಟದೆಲ್ಲ ನಂಗೆ ಗೊತ್ತಿದೆ ಕಣೋ. ನೀನು ಅವಳ ಪರ ವಹಿಸ್ಕೊಂಡು ಬರಬೇಡ. ನೀವಿಬ್ರು ಶತ್ರುಗಳಂತೆ ಕಿತ್ತಾಡ್ತಾ ಕೂತ್ಕೋಬೇಡಿ. ಕ್ಯಾಮೆ ಏನು ಅಂತ ಮೊದಲು ನೋಡ್ಕೊ ಹೋಗಿ. ಅತ್ತೆ, ಆ ಶತ್ರು ಅವಳಲ್ಲ, ನಾನು. ನಿಮ್ಮ ಮನೇನ ನೆಲಸಮ ಮಾಡಕ್ ಬಂದಿರೋಳು. ನಿಮ್ಮ ಕಣ್ಣಲ್ಲಿ ರಕ್ತ ಸುರಿಯೋದು ನೋಡಕ್ಕೆ ಕಾಯ್ತಾ ಇರೋಳು. ನಿಮ್ ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ಅದಕ್ಕೂ ಮೊದಲು ಆ ಭಾವನಾನ ಆಚೆ ಕಳಿಸಿ ಆಮೇಲೆ ನಿಮ್ಮೆಲ್ಲರನ್ನೂ ನೋಡ್ಕೋತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ